ಹಾಯ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಇವತ್ತು ನಾನು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಒಂದು ಅವಲಕ್ಕಿ ಮಿಕ್ಸರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದು ಮನೇಲಿರುವಾಗ ಸುಮ್ಮನೆ ತಿನ್ಬೋದು, ಮತ್ತು ಅಂಗಡಿಯಿಂದ ತೊಗೊಂಬಂದು ತಿನ್ನೋದಕ್ಕಿಂತ ಈ ಥರ ಮನೇಲಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರ್ತದೆ. ಅಂಗಡಿಯಲ್ಲಿ ಯಾವ್ಯಾವ ಆಯಿಲ್ ಹಾಕಿರ್ತಾರೋ ನಮಗೆ ಗೊತ್ತಿಲ್ಲಲ್ವ, ಅದಕ್ಕೋಸ್ಕರ ನಾನು ಅವಲಕ್ಕಿ ಒಂದು 1/4 ಕಿಲೋ ತೊಗೊಂಡಿದ್ದೀನಿ. ಈ ಥರ ಗಟ್ಟಿ ಅವಲಕ್ಕಿ ಅಂದರೆ ಚೆನ್ನಾಗಿ ಬರುತ್ತೆ. ಮತ್ತು ಒಂದು 100 ಗ್ರಾಮ್ ಕಡಲೆ ತೊಗೊಂಡಿದ್ದೀನಿ, 100 ಗ್ರಾಮ್ ಕಡಲೆ ಬೀಜ ತೊಗೊಂಡಿದ್ದೀನಿ. ಅದಕ್ಕೆ ಜಜ್ಜಿ ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ, ಮತ್ತು ಕರ್ಬೇವಿನ ಸೊಪ್ಪು ಇಟ್ಕೊಂಡಿದ್ದೀನಿ. ಇದಕ್ಕೆ ಅರಿಶಿನ, ಸ್ವಲ್ಪ ಖಾರದ ಪುಡಿ, ಸಾಲ್ಟು, ಎಣ್ಣೆ ಬಿಸಿ ಮಾಡೋಕ್ಕಾಗ್ತಾ ಇದ್ದೀನಿ. ಬಿಸಿ ಆಗಿದೆ, ಸ್ವಲ್ಪ ಅವಲಕ್ಕಿ ಹಾಕ್ತೀನಿ. ಈ ಥರ ಹಾಕಿ ತೆಗಿಬೇಕು. ಬೇರೆ ಒಂದು ಪಾತ್ರೆಗೆ ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ. ಒಂಥರ ಚೇಂಜ್ ಆಗಿದೆ. ಚೇಂಜ್ ಆಗಿದೆ, ಚೆನ್ನಾಗಿ ಸ್ವಲ್ಪ ಜಾಸ್ತಿ ಸ್ವಲ್ಪ ಬ್ರೌನ್ ಆಗಿದೆ. ಕಡಲೆ ಸೊಪ್ಪು ನಾವೆಲ್ಲ ವಾಶ್ ಮಾಡಿ, ನೀರು ಅವಾಗ ವಾಶ್ ಮಾಡಿ, ಅವಾಗ ಎಲ್ಲ ವಾಶ್ ಮಾಡಿ ಡ್ರೈ ಮಾಡಿದ್ದೀವಿ. ಇದ್ರಿಗೆ ಈಗ 10 ಸ್ಪೂನ್ ಅರಿಶಿನ ಪುಡಿ ಹಾಕ್ತೀನಿ, 10 ಸ್ಪೂನ್ ಅರಿಶಿನ, ಚಿಲ್ಲಿ ಪೌಡರ್ 1 ಸ್ಪೂನು, ಜಾಸ್ತಿ ಖಾರ ಬೇಡ, ಮಕ್ಕಳೆಲ್ಲ ತಿನ್ನಲ್ಲ. ಸಾಲ್ಟು ನೋಡ್ಬಿಟ್ಟು ಹಾಕಿ, ಜಾಸ್ತಿ ನೋಡಬಾರ್ದು. ಸಾಲ್ಟು ಒಂದು ಮಿಕ್ಸ್ ಮಾಡೋಣ. ನೋಡಿ, ಇದು ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ, ಚೆನ್ನಾಗಿದೆ. ಇದೇನು ಜಾಸ್ತಿ ಟೈಮ್ ಹಿಡಿಯಲ್ಲ, 10 ನಿಮಿಷದಲ್ಲಿ ಆಗುತ್ತೆ. ನೀವು ಟ್ರೈ ಮಾಡಿ ಮನೆಯಲ್ಲಿ, ಟ್ರೈ ಮಾಡಿ ಮಕ್ಕಳಿಗೆ ಕೊಡಿ, ಚೆನ್ನಾಗಿರುತ್ತೆ. ಸ್ಟೋವ್ ಮನೇಲಿ 1 ವಾರ ಗಂಟೆ ಇಟ್ಕೊಬೋದು, ಏನು ಕೆಟ್ಟು ಹೋಗಲ್ಲ. ಥ್ಯಾಂಕ್ ಯು ಸೋ ಮಚ್. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.